ಹೋಗ್ತಾ ಇದ್ದೀವಿ ಜ್ಯುವೆಲರಿ ತೊಗೊಂಬರೋದಕ್ಕೆ. ನಾನು ನನ್ನ ಮಗಳು ಜೊತೆಲಿ ಬ್ರೌನಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತೀವಿ ಇಲ್ಲಿಂದ. ಬ್ರೌನಿ ಯಾಕೆ ಅಂದರೆ ಬ್ರೌನಿ ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ, ಅಂದರೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದಾಳೆ ಬ್ರೌನಿ. ನಾವು ತೊಗೊಂಬಂದಿದ್ವಲ್ಲ, ಅವ್ರ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಾರಂತೆ, ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತೈತೆ ಬ್ರೌನಿ. ಅವ್ಳು ನೋಡ್ಬೇಕು ಇವಾಗ. ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ. ನಾವು ಫ್ರೆಂಡ್ಸ್ ವಿಡಿಯೋ ನೋಡಬೇಕು. ಮೊದಲೇ ನಮ್ಮ ಸಿದ್ದಪ್ಪ ಸದು ಜಬೀನ್ ಮಿಸ್ ಹೇಳೋರೆ ರೆಗ್ಯುಲರ್ ಯಾಕೆ ಇರ್ರೆಗ್ಯುಲರ್ ಆಗ್ತಿದ್ವಿ ಅಂತ. ನೋಡ್ತಾ ಇದ್ದಾಳೆ, ಏನಿದು ಏನಿದು ಅಂತ ನೋಡ್ತಿದ್ದೆ. ಗೈಸ್, ಜ್ಯುವೆಲರಿ ತೊಗೊಳಕ್ಕೆ ನಂದಿನಿ ಲೆವೆಟ್ಟಿಗೆ ನಾವು ಬಂದಿದ್ದೀವಿ. ಇದು ನಾನು ಜ್ಯುವೆಲರಿ ತೊಗೊಳ್ಳೋದು ಇದೇ ಅಂಗಡಿಲೇನೆ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಆಯಿತು. ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಗೈಸ್, ತುಂಬ ಚೆನ್ನಾಗೈತೆ. ಒಳ್ಳೊಳ್ಳೆ ರೇಟ್ ಇದೆ, ಕಡಿಮೆದಿದೆ ಮತ್ತು ಜಾಸ್ತಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಇದೆ. ಇಯರಿಂಗ್ಸ್ ಎಲ್ಲ ಕಡಿಮೆಗೆ ಸಿಗ್ತವೆ. ನಿಮಗೆ ಬರಬೇಕು ಅಂತಂದರೆ, ನಿಮಗೆ ಅಡ್ರೆಸ್ ಬೇಕು ಅಂದರೆ ಮೆಸೇಜ್ ಮಾಡಿ, ನಾನು ನಿಮಗೆ ಅಡ್ರೆಸ್ ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ನಾನು ನನ್ನ ಫ್ರೆಂಡು ಬಂದು ಇಲ್ಲಿ ತೊಗೊಂಡಿದ್ದೀವಿ. ಅಷ್ಟು ನಾನೊಂದು ಸೆಟ್ಟು, ನನ್ನ ಫ್ರೆಂಡ್ ಒಂದು ಸೆಟ್ ತೊಗೊಂಡಿದ್ದೀವಿ. ಚೆನ್ನಾಗಿದೆ. ಇಲ್ಲಿ ಹೋಗ್ಬಾರ್ದು ಬ್ರೌನಿ. ಬ್ರೌನು ತೊಗೊಂಡಿದ್ದೀವಿ. ಇದು ರೆಡಿ ರೆಡಿ ಈಚೆಗೆ. ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ. ಅಲ್ಲಿ ಜ್ಯುವೆಲರಿ ಎಲ್ಲ ತೊಗೊಂಡು ಅಮ್ಮನ ಮನೆಯವ್ರನ್ನ ಕಳಿಸ್ಕೊಡ್ತೀವಿ. ಈಗ ನಾನು ಸರು ಮತ್ತು ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಮೆಜೆಸ್ಟಿಕ್ಕಿಗೆ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ರಿಟರ್ನ್ ಹಂಗೆ ನಾವು ತುಮಕೂರಿಗೆ ಹೋಗ್ತೀವಿ. ಇಬ್ಬರು ತುಮಕೂರಿಗೆ ಹೋಗ್ತೀವಿ. ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿ ಏನಾದರೂ ಸಿಕ್ಕಿದ್ರೆ ತೊಗೊಳ್ಳೋಣ. ಇವಾಗ ಅಲ್ಲಿಗೆ ಹೋಗೋಣ. ಮೆಜೆಸ್ಟಿಕ್ಕಲ್ಲಿದ್ದೀವಿ. ಚಾರ್ಜರ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಆದ್ರೆ ಸಿಕ್ಕಾಬಿಟ್ರೆ ದೊಡ್ಡದು, ಹುಡ್ಕೋಕ್ಕಾಗಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡು ಆದರೆ ವೀಡಿಯೋಕ್ಕೆಲ್ಲ ಬರಲ್ಲ ಗೈಸ್, ವೀಡಿಯೋ ಎಲ್ಲ ಮಾಡಬೇಡ ಅಂತ ಹೇಳಿದ್ದಾಳೆ. ಅವಳನ್ನ ಮೆಟ್ರೋಗೆ ಹತ್ಸೋಕ್ಕೆ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ಕಲ್ಲಿ. ಮೆಟ್ರೋ ಸ್ಟೇಷನ್ ಹೆಂಗಿದೆ ನೋಡೋಣ ಬನ್ನಿ. ಇದು ಎಂಟ್ರೆನ್ಸ್. ಹಲೋ ಮೆಟ್ರೋ.
ತೆಗಿಬೋದಾ? ಫೋಟೋ ತೆಗಿಬೋದಾ? ನೋಡಿ ಗೈಸ್, ಇದೆಲ್ಲ ಮೆಟ್ರೋ ಸ್ಟೇಷನ್ ಸಖತ್ತಾಗಿದೆ. ಸೂಪರಾಗೈತೆ ಇದೆಲ್ಲ. ಆದರೆ ಇಷ್ಟೇ ನಮಗೆ ಎಂಟ್ರಿ ಕೊಡೋದು, ಮುಂದಕ್ಕೆ ನಮಗೆ ಎಂಟ್ರಿ ಇಲ್ಲ. ಎಂಟ್ರಿ ಕೊಟ್ಟಿದ್ರೆ ಹೋಗ್ಬೋದಿತ್ತು. ನೋಡಿ, ಫ್ಲೈಟಲ್ಲಿ ಹೋಗ್ತೀವಲ್ಲ ಆ ಥರ ಇದೆ, ಎಲ್ಲ ಸಖತ್ತಾಗಿದೆ. ಐ ಲವ್ ಇಂಡಿಯಾ, ನಮ್ಮ ಮೆಟ್ರೋ ಸೂಪರ್. ನೋಡಿ, ಆ ಪ್ಲೇಸ್ ಅಂದರೆ ಯಾವುದದು? ಅಲ್ಲಿ ಬಂದು ಟ್ರೈನ್ ನಿಂತ್ಕೊಳ್ಳುತ್ತೆ ಅನಿಸುತ್ತೆ. ಸೂಪರಾಗೈತೆ ಗೈಸ್. ಫೋಟೋಶೂಟ್ ನಡೀತಾ ಐತೆ ಇಲ್ಲಿ, ಚೆನ್ನಾಗಿದೆ. ಇವಳನ್ನ ಬಿಟ್ಬಿಟ್ಟು ಅಷ್ಟೇ, ಇವಾಗ ಇವಳು ಎಂಟ್ರಿ ಆಗ್ತಾಳೆ, ನಾವು ಹೊರಗಡೆ ಎಕ್ಸಿಟ್ ಆಗಬೇಕು ನಾವು, ಮತ್ತೆ ನಾವು ಬರೋಕ್ಕಾಗಲ್ಲ. ನೋಡಿ ಗಾಯ್ಸ್, ಕೆಳಗಡೆ ಹೋಗ್ಬೇಕಂತೆ, ಇನ್ನು ಫುಲ್ಲು ಕೆಳಗಡೆ. ಇದೆಲ್ಲ ಸ್ಟೆಪ್ಪು, ನಮ್ಮನ್ನು ಎಂಟ್ರಿ ಕೊಡಲ್ಲ. ಬಸ್ ಸ್ಟ್ಯಾಂಡ್ ಇದು. ಓಕೆ ಓಕೆ, ಸರಿ ಆಯಿತು, ಬಾಯ್ ಬಾಯ್. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ, ನೋಡು, ಬರ್ತೀಯ ನೀನು. ಬಾಯ್. ಹಾಂ ಹಾಂ, ಬಾಯ್ ಬಾಯ್ ಬಾಯ್. ಎಷ್ಟು ಚೆನ್ನಾಗೈತೆ, ಸಖತ್ತಾಗೈತೆ. ಟಾಟಾ ಮಾಡೋದು ತೆಗ್ದೆ. ಆಯಿತು, ಈಗ ನಮ್ಮ ಬಸ್ ಸ್ಟ್ಯಾಂಡಿಗೆ ಹೋಗಿ ಫಸ್ಟ್ ಬಸ್ ಹತ್ತಾನ. ನಡಿ, ಆಲ್ಮೋಸ್ಟ್ ಅಮ್ಮನೂ ಅವರು ಹೋಗ್ತಾ ಇದ್ದಾರೆ, ನಾವೇ ಇರೋದು ಫಸ್ಟ್, ಅವರೇ ಹೋಗೋದು. ನಮ್ಮ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಕೊಂಡು ಹೋಗೋಣ. ಸರ್ ಹೊರಡ್ತಾ ಇದ್ದೀವಿ ಮನೆಗೆ. ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ. ಗೈಸ್, ಮನೆಗೆ ಬಂದ್ವಿ. ನನ್ನ ಫೋನು ಸ್ವಿಚ್ ಆಫ್ ಆಗಿತ್ತು, ಹಂಗಾಗಿ ನಾನು ವಿಡಿಯೋ ಎಂಡ್ ಮಾಡಲಿಲ್ಲ. ಅಲ್ಲೇ ಹೇಳಿದ್ನಲ್ಲ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ ಅಂತಂದ್ಬಿಟ್ಟು ಬಂದ್ವಿ. ನಾವು ಅಲ್ಲೇ ಊಟ ಮಾಡಿಕೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ 10 ಗಂಟೆ ಆಗೈತೆ. ವಿಡಿಯೋ ಎಂಡ್ ಮಾಡೋಣ ಅಂತ. ನಾನು ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಏನೇನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಅದನ್ನೆಲ್ಲ ಒಂದು ಸಲ ತೋರಿಸ್ತೀನಿ. ಗೈಸ್ ನೋಡಿ, ಆಲ್ರೆಡಿ ನಾನೆಲ್ಲ ಜೋಡಿಸ್ಕೊಂಬಿಟ್ಟಿದ್ದೀನಿ. ಒಂದು ಕಡೆಯಿಂದ ತೋರಿಸೋಣ ಅಂತ ರ್ಯಾಪರೆಲ್ಲ ಓಪನ್ ಮಾಡಿ ನೋಡಿ. ಇದು ಲಕ್ಷ್ಮೀ ಅಮ್ಮನ ದೇವರಿಗೆ ಇದು ಒಡವೆ ತೊಗೊಂಬಂದೆ. ತುಂಬ ಚೆನ್ನಾಗೈತೆ ಗೈಸ್, ಇದು ಸಖತ್ತಾಗೈತೆ. ಜುಮ್ಕಿ ಅಂತೂ ನನಗೆ ತುಂಬ ಇಷ್ಟ ಆಯ್ತಿದ್ದು. ಜುಮ್ಕಿ ಸೂಪರಾಗೈತೆ. ಇದು ಲಕ್ಷ್ಮೀ ದೇವರಿಗೆ ಹಾಕೋದು. ನೆಕ್ಸ್ಟ್ ಇದು ಗೊಂಬೆಗೆ, ಆ ಕಡೆ ಈ ಕಡೆ ಗೊಂಬೆ ಮಾಡ್ತೀನಲ್ಲ, ಹಂಗಾಗಿ ಗೊಂಬೆಗೆ ಇದು ತೊಗೊಂಬಂದೆ. ಮತ್ತು ಹಾರ ಥರ ಇರಲಿ ಅಂತಂದ್ಬಿಟ್ಟು ಇದೊಂದು ತೊಗೊಂಬಂದೆ. ಮತ್ತು ಓಲೆ ನೋಡಿ, ಓನ್ಲಿ 50 ರೂಪೀಸ್ ಅಷ್ಟೇ. ಇದು ಅಲ್ಲಿ 50 ರೂಪೀಸು. ಸುಮ್ಮನೆ ಗೈಸ್, ಇದನ್ನೆಲ್ಲ ಬಿಡಿ. ನೋಡಿ, ಈ ಬಿಡು, ತೆಗಿ ಅವಳನೇನಕ್ಕೆ. ನೋಡಿ ಗೈಸ್, ಈ ಥರ ಇದೆ. ಓನ್ಲಿ 50 ರೂಪೀಸು. ತುಂಬ ಚೆನ್ನಾಗೈತೆ. ನನಗಂತೂ ಎಲ್ಲ ಇಷ್ಟ ಆಯಿತು. ಇದು ನಾವು ಹಾಕೋಬೋದು, ಗೊಂಬೆಗೂ ಹಾಕ್ಬೋದು ಅಂತ ಹೇಳಿ ತೊಗೊಂಬಂದಿರೋದು. ಇಷ್ಟನ್ನ ತೊಗೊಂಬಂದ್ವಿ. ಸುಮ್ಮನೆ ಹೋಗಿದ್ವಿ, ಇದನ್ನು ತರೋಕ್ಕೆ ಅಂತ ಹೋಗಿರಲಿಲ್ಲ. ನಮಗೇನೋ ಕೆಲಸ ಇತ್ತು ಅಂತ ಹೋಗಿದ್ವಿ. ಹಾಗಾಗಿ ಮೆಜೆಸ್ಟಿಕ್ಕಿಗೆ ಹೋಗಿದ್ವಲ್ಲ. ಮತ್ತು ನಾನು ನಂದಿನಿ ಲೆವೆಟ್, ನಮ್ಮ ತಂಗಿ ಮನೆ ಎಲ್ಲ ಅಲ್ಲೇ ಅಲ್ವ ಇರೋದು.
ಹಂಗಾಗಿ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಹೋಗಿದ್ವಿ, ತಗೊಂಡು ಬಂದ್ವಿ. ಹೇಳು ಅದೇನು ಗೈಸ್ ಇವಳು ಪಕ್ಕದ ಮನೆಗೆ ಹೋಗಿ ಸುಸು ಮಾಡಿ ಬಂದೋಳಿ, ಕಕ್ಕ ಮಾಡಿ ಬಂದೋಳಿ. ಹೋಲಿ ಬಿಡು ನನ್ನ ಮಗ ಹೆಂಗ್ ನೈಸ್ ಹೊಡಿತಾರೆ ಗೊತ್ತಾ ಗೈಸ್ ಇವಳು. ರಾಣಿ ಸುಸ್ಸು ಏನ್ ಮಾಡ್ತಪ್ಪ? ಸುಸ್ಸು ಎಲ್ಲಪ್ಪ ಮಾಡಿದ್ದು ನೀನು ಎಲ್ಲಿ ಮಾಡಿದಪ್ಪ ಸುಸ್ಸುನ? ಎಲ್ಲಿ ಮಾಡಿದೆ ಮಗ್ನಿ ನೀನು? ಅಕ್ಕ ಹೊಡೆದ್ಲಾ? ಇಷ್ಟೇ ಗೈಸ್, ಹೊಡಿಯೋದಕ್ಕೆ ಮನ್ಸೇ ಬರಲ್ಲ ಗೈಸ್. ಅಷ್ಟೇ ಗೈಸ್, ಊಟ ಮಾಡಿದ್ದೀವಿ. ಇವಾಗ ನಾವೇನೇನು ತೊಗೊಂಬಂದಿದ್ದೀವಿ ಅಂತ ಎಲ್ಲ ತೋರಿಸಿದ್ದೀನಿ. ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಬಾಯ್ ಬಾಯ್, ಗುಡ್ ನೈಟ್.